ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಪಾಪುಗೆ ಹುಷಾರಿರಲಿಲ್ಲ, ಅವಳೇನು ಊಟ ಮಾಡಲ್ಲ ಅಂತ ಇದ್ಲು. ಸೊ ನಾನು ಅದಕ್ಕೆ ಅವಳಿಗೆ ಮೊಟ್ಟೆನಾದರೂ ತಿನ್ಸೋಣ ರಾತ್ರಿ ಮಲಗಬೇಕಾದ್ರೆ ಅಂದ್ಕೊಂಡು ಈ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಪಾಪುಗೆ ಅಷ್ಟೇ ಅಲ್ಲದೆ ನಾವು ಕೂಡ ಬ್ರೇಕ್ಫಾಸ್ಟಿಗೆ ತಿನ್ಬೋದು. ಆ್ಯಂಡ್ ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿರ್ತೀರಲ್ಲ, ನಿಮಗೂ ಕೂಡ ಯೂಸ್ ಆಗುತ್ತೆ. ಇದನ್ನು ಬ್ರೇಕ್ಫಾಸ್ಟಿಗೆ ತಿನ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋ ಫುಲ್ ನೋಡಿ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೇನು ನಾನು ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸ್ನಲಿ ಇದು ನಂಗೆ ತುಂಬ ಇಷ್ಟ, ನಮ್ಮ ಬೇಬಿಗೂ ತುಂಬ ಇಷ್ಟ. ಆ್ಯಕ್ಚುಲಿ ಇದು ಈ ಥರ ಅಲ್ಲ ಮಾಡೋದು, ಬೇರೆ ಥರ. ಸೊ ನಾನು ಯಾರು ಬೆಳಗೋದೆಲ್ಲ ಮಾಡ್ತಾರೆ ಅಂತ ಈ ರೀತಿ ಹಂಚ ಮೇಲೆ ಹಾಕಿ ಮಾಡಿದ್ದೀನಿ. ಆಮೇಲೆ ನಾನು ಹೇಳೋಕ್ಕಿಂತ ಮುಂಚೆ ಇದು ರೆಸಿಪಿ ಯಾರಿಗಾದ್ರೂ ಗೊತ್ತಾ ಅಂತ ಕಮೆಂಟ್ ಮಾಡಿ. ಇದಕ್ಕೆಲ್ಲ ತುಂಬ ಸ್ಪೈಸಸ್ ಹಾಕಬೇಕು. ಸೊ ನಮ್ಮ ಪಾಪಕ್ಕೆ ಬೇರೆ ಹುಷಾರಿರಲಿಲ್ವಲ್ಲ, ಸೊ ನಮ್ಮ ಬೇಬಿಗೋಸ್ಕರ ಈ ರೀತಿ ಫುಡ್ ಮಾಡಿದೆ. ಲೈಕ್ ಏನೇ ತಿಂದರೂ ಬೇಡ ಅಂತ ಇದ್ಲು. ರೈಸೆಲ್ಲ ಸ್ವಲ್ಪ ಶೀತ ಥರ ಆಗಿತ್ತು, ಇನ್ನೂ ಶೀತ ಆಗುತ್ತೆ ಅಂದ್ಕೊಂಡು ನಾನೇನು ಮಾಡಿದೆ, ಮನೇಲಿ ಹೇಗೂ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಬ್ರೆಡ್. ಸೊ ತಿನ್ನೋಕೆ ಮನೇಲಿ ತಂದಿರ್ತೀವಲ್ವ. ಸೊ ಯಾಕೆ ಈ ರೆಸಿಪಿ ಮಾಡಬಾರ್ದು, ನಿಮಗೂ ತೋರಿಸ್ಬಾರ್ದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ನಮ್ಮ ಬೇಬಿಗೋಸ್ಕರ. ಬನ್ನಿ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಈ ರೆಸಿಪಿ ಮಾಡೋಕ್ಕೆ ಈ ರೀತಿ ಒಂದು ಬ್ರೆಡ್ ಪ್ಯಾಕ್ ಮತ್ತು ಎಗ್ಸ್ ಇಷ್ಟಿದ್ರೆ ಸಾಕು. ಬನ್ನಿ ಈಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನೊಂದು ಮೊಟ್ಟೆ ಇಲ್ಲಿ ಒಡೆದಾಕಿದ್ದೀನಿ. ಅದಕ್ಕೆ ಈ ರೀತಿ ಬ್ರೆಡ್ ಇರುತ್ತಲ್ಲ, ಈ ರೀತಿ ಬ್ರೆಡ್ನ ಹಚ್ತೀನಿ. ಓಕೆ, ಹಚ್ಬಿಟ್ಟು ಸೈಡಲ್ಲಿ ಇಡ್ತೀನಿ. ಒಂದು ಇದರಲ್ಲಿ 2 ಮಾಡ್ತೀನಿ. ಒಂದು ಮಾಡ್ಕೋಬೋದು ನೀವು, ನಾನು 2 ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೀವು ಈ ಥರ ಇಲ್ಲಿ ಹಂಚ ಮೇಲೆ ಮಾಡ್ಕೊಳಕ್ಕಾಗಲ್ಲ, ಡೈರೆಕ್ಟು ತಟ್ಟೆ ಒಳಗೆ ಹಾಕ್ಕೊಂಡು ಕೂಡ ಮಾಡ್ಬೋದು. ನೀವು ತಟ್ಟೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ನನಗೆ ಆ ಥರ ಸುಮ್ಮನೆ ಬೆಳಗೋದೆಲ್ಲ ಆಗುತ್ತೆ ಅಂತ ಈ ರೀತಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ ಇದು, ಟ್ರೈ ಮಾಡಿ. ನಿಮಗೆ ಬೇಕಂದರೆ ಮೇಲೆ ಈರುಳ್ಳಿ ಆಗಿರ್ಬೋದು, ಉಪ್ಪು, ಖಾರದ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ನನಗೆ ಈ ರೀತಿ ನ್ಯಾಚುರಲ್ ಆಗಿರೋದೇ ಇಷ್ಟ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ, ಈ ರೀತಿ ತುಂಬ ಚೆನ್ನಾಗೀಗ ಫ್ರೈ ಆಗತ್ತೆ ಇದು. ಫ್ರೆಂಡ್ಸ್, ನೀವು ಇದನ್ನು ಮಕ್ಕಳಿಗೂ ಕೊಡ್ಬೋದು, ಸ್ನ್ಯಾಕ್ಸ್ ಆಗಿ, ಡಯಟ್ ರೆಸಿಪಿಯಾಗಿ ಕೂಡ ಟ್ರೈ ಮಾಡ್ಬೋದು. ಈಗ ನನ್ನ ಕಂದಂಗೋಸ್ಕರ ಮಾಡ್ತಾ ಇರೋದು ಇದನ್ನ, ನನಗೋಸ್ಕರ ಅಂತೂ ಅಲ್ಲ. ನಾನು ತಿಂತೀನಿ, ಯಾವತ್ತಾದರೂ ಏನಾದರೂ ತಿನ್ನಬೇಕು ಅನಿಸ್ದಾಗ.